ನೀಟ್ ಸೆಕೆಂಡ್ ರೌಂಡಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಮುಖ್ಯವಾಗಿ MBBS ಅನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋ ಬಹಳಷ್ಟು ಉಪಯೋಗವಾಗಲಿದೆ. ಯಾಕಂದರೆ ಕಾಷನ್ ಡಿಪಾಸಿಟನ್ನು ಯಾರ್ಯಾರು ಪೇ ಮಾಡಬೇಕು ಎಲ್ರಿಗೂ ಗೊತ್ತೇ ಇರ್ತದೆ. MBBSನಲ್ಲಿ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡಲೇಬೇಕಂತ ಗೊತ್ತಿರ್ತದೆ. ಆದರೆ ಈ ಕಾಷನ್ ಡಿಪಾಸಿಟನ್ನು ಯಾವ ರೀತಿ ತುಂಬಬೇಕು, ಅಷ್ಟೇ ಅಲ್ಲದೆ ಕಾಷನ್ ಡಿಪಾಸಿಟ್ ಅಂದರೆ ಏನು, ಎಲ್ಲ ಮಾಹಿತಿಯನ್ನು A to Z ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೇಕಂದ್ರೆ ಪೂರ್ತಿಯಾದಂತಹ ವಿಡಿಯೋನ ನೋಡಿ. ಈ ಕಾಷನ್ ಡಿಪಾಸಿಟ್ಗೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲಿಕ್ಕಿದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಈಗ ಯಾರ್ಯಾರು ಈ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಂದ್ರೆ, ಯಾರ್ಯಾರು ಚಾಯ್ಸ್ 3ಯನ್ನು ರೌಂಡ್ 1ನಲ್ಲಿ ಹಾಕ್ಕೊಂಡಿರ್ತೀರ, ಆ ರೀತಿಯ ಚಾಯ್ಸ್ 3ಯನ್ನು ಹಾಕ್ಕೊಂಡಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾಷನ್ ಡಿಪಾಸಿಟನ್ನು ಪೇ ಮಾಡಲೇಬೇಕಾಗ್ತದೆ. ಅಷ್ಟೇ ಅಲ್ಲದೆ ರೌಂಡ್ 1ನಲ್ಲಿ ನಿಮಗೇನಾದರೂ ಸೀಟ್ ಅಲಾಟ್ಮೆಂಟ್ ಆಗದೇ ಇದ್ದರೆ ಅಂಥವರು ಕೂಡ ಕಂಪಲ್ಸರಿಯಾಗಿ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗ್ತದೆ. ಎಲ್ಲರೂ ಕೂಡ 1 ಲಕ್ಷ ಅಮೌಂಟನ್ನು ಸೆಕೆಂಡ್ ರೌಂಡ್ MBBS ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ಪೇ ಮಾಡಲೇಬೇಕಾಗ್ತದೆ. ಚಾಯ್ಸ್ 3 ಹಾಕಿಕೊಂಡಿರುವಂತಹ ವಿದ್ಯಾರ್ಥಿಗಳು ಮತ್ತು ಸೀಟ್ ಸಿಗದಂತಹ ವಿದ್ಯಾರ್ಥಿಗಳು, ಯಾವುದೇ ಒಂದು ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು. ಈಗ ಇನ್ನೂ ಕೆಲವೊಬ್ಬರು ಕೇಳ್ತಾರೆ, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನನಗೆ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, BSc ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಸೀಟ್ ಸಿಕ್ಕಿದೆ, ಈ ರೀತಿಯ ಸೀಟ್ಸ್ಗಳು ಸಿಕ್ಕಿದ್ದಾವೆ, ನಾವು ಯಾವುದೇ ಫೀಸನ್ನು ತುಂಬಿಲ್ಲ, ಅಂದರೆ ಚಾಯ್ಸ್ 2 ಹಾಕ್ಕೊಂಡಿದ್ದೇವೆ, ಫೀಸನ್ನು ತುಂಬಿಲ್ಲ, ಅಂಥವರು ಕೂಡ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾ MBBSಗೆ? ಹೌದು, ನೀವು MBBS ಸೀಟ್ಗಳನ್ನು ಹಾಕ್ಕೊಂಡಿದ್ರೆ, ಕಾಲೇಜ್ಗಳನ್ನು ಹಾಕ್ಕೊಂಡಿದ್ರೆ ಕಂಪಲ್ಸರಿಯಾಗಿ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡಲೇಬೇಕಾಗುತ್ತದೆ. ಅದೇ ಡೆಂಟಲ್ ಮತ್ತು BHMS ಸೀಟ್ಗಳನ್ನು ತೆಗೆದುಕೊಂಡು ಚಾಯ್ಸ್ 2ನ್ನು ಹಾಕ್ಕೊಂಡು ಫೀಸನ್ನು ಕಾಲೇಜಿಗೆ ತುಂಬಿದರೆ ಅಂಥವರು ಕಾಷನ್ ಡಿಪಾಸಿಟನ್ನು ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಚಾಯ್ಸ್ 2ನ್ನು ಹಾಕ್ಕೊಂಡಿರುವಂತಹ ಇಂಜಿನಿಯರಿಂಗ್ ಮತ್ತು ಇತರೆ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ಡೆಂಟಲ್ ಮತ್ತು BHMS ಫೀಸನ್ನು ಪೇ ಮಾಡಿರುವಂತಹ ಚಾಯ್ಸ್ 2 ವಿದ್ಯಾರ್ಥಿಗಳು ಈ ಒಂದು ಕಾಷನ್ ಡಿಪಾಸಿಟನ್ನು ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತಿವಾಗ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಇಲ್ಲಿ ಯಾವುದು ಹೇಳ್ತಿದ್ದಾರೆ ಅಂದರೆ, ನೀವು MBBS ಕಾಲೇಜ್ಗಳನ್ನು ಹಾಕ್ಕೊಂಡಿದ್ದೀರಾ, ಅದೇ ನೀವು ಡೆಂಟಲ್ ಕಾಲೇಜ್ಗಳನ್ನು ಮಾತ್ರ ಹಾಕ್ಕೊಂಡಿದ್ರೆ ಅಥವಾ ಆಯುರ್ವೇದ ಕಾಲೇಜ್ಗಳನ್ನು ಮಾತ್ರ ಹಾಕ್ಕೊಂಡಿದ್ರೆ, BHMS ಮಾತ್ರ ಹಾಕ್ಕೊಂಡಿದ್ರೆ ನಿಮಗೆ MBBS ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಇಷ್ಟ ಇಲ್ಲ, ನಿಮಗೆ MBBS ಕಾಲೇಜ್ಗಳೇ ಇಷ್ಟ ಇಲ್ಲ. ಅಂತಹ ಸಮಯದಲ್ಲಿ ನೀವು ಈ ಕಾಲೇಜ್ಗಳನ್ನು ಹಾಕ್ಕೊಂಡಿದ್ರೆ, ಡೆಂಟಲ್ ಮತ್ತು ಆಯುರ್ವೇದ ಹೋಮಿಯೋಪತಿ ಮಾತ್ರ ಹಾಕ್ಕೊಂಡಿದ್ರೆ, ಅಂತಹ ಸಮಯದಲ್ಲಿ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಕೇವಲ ನೀವು MBBSಗಳನ್ನು ಆಪ್ಷನ್ ಎಂಟ್ರಿಗಳಲ್ಲಿ ಹಾಕ್ಕೊಂಡಿದ್ರೆ, MBBS ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡಿದ್ರೆ, ಅವುಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಮಾತ್ರ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗ್ತದೆ. ಅದೇ ರೀತಿ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ನರ್ಸಿಂಗ್ ಮತ್ತು ಇನ್ನಿತರ UG CETಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನು ನೀವು ಹಾಕ್ಕೊಂಡಿದ್ರೆ ಆವಾಗಲೂ ಕೂಡ ನೀವು ಯಾವುದೇ ರೀತಿಯ ಕಾಷನ್ ಡಿಪಾಸಿಟನ್ನು ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾವಾಗ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಂದ್ರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ MBBS ಕಾಲೇಜ್ಗಳನ್ನು ಹಾಕ್ಕೊಂಡಿದ್ರೆ, ನಿಮಗೆ MBBS ಸೀಟ್ಸ್ಗಳು ಬೇಕಾಗಿದ್ದರೆ ಅಂತಹ ಸಮಯದಲ್ಲಿ ಮಾತ್ರ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡ್ತೀರಾ. ಹಾಗಾದರೆ ಯಾರು ಕಾಷನ್ ಡಿಪಾಸಿಟನ್ನು ಪೇ ಮಾಡಬಾರ್ದು ಅಂದರೆ, ನೀವು ಗೊತ್ತಿದೆ ಆಲ್ರೆಡಿ. ಅಷ್ಟೇ ಅಲ್ಲದೆ MBBS ಅಥವಾ ಡೆಂಟಲ್ ಮತ್ತು BHMS ಇವುಗಳಲ್ಲಿ ನಿಮಗೆ ರೌಂಡ್ 1ನಲ್ಲಿ ಸೀಟ್ ಸಿಕ್ಕಿದೆ, ನೀವು ಚಾಯ್ಸ್ 2ವನ್ನು ಹಾಕ್ಕೊಂಡು ಕಾಲೇಜಿಗೆ ಫೀಸ್ ತುಂಬಿದ್ದೀರಾ, ಅಂತಹ ಸಮಯದಲ್ಲೂ ಕೂಡ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಆದರೆ ಉಳಿದ ಕೋರ್ಸ್ಗಳು, KCETಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳಲ್ಲಿ ನೀವು ಚಾಯ್ಸ್ 2ವನ್ನು ಹಾಕ್ಕೊಂಡು ಹೋಲ್ಡ್ ಮಾಡ್ಕೊಂಡಿದ್ರೆ ನೀವು ಕಂಪಲ್ಸರಿಯಾಗಿ ಕಾಷನ್ ಡಿಪಾಸಿಟನ್ನು ಪೇ ಮಾಡಲೇಬೇಕಾಗ್ತದೆ. ಆದರೆ ಡೆಂಟಲ್ ಮತ್ತು BHMS ಸೀಟ್ ಸಿಕ್ಕು ನೀವು ಚಾಯ್ಸ್ 2ವನ್ನು ಹಾಕ್ಕೊಂಡು ಕಾಲೇಜಿಗೆ ಫೀಸನ್ನು ಪೇ ಮಾಡಿದ್ರೆ ಕಾಷನ್ ಡಿಪಾಸಿಟ್ ನಿಮಗಿರೋದಿಲ್ಲ. ಅಯ್ಯೋ, ಯಾಕೆ ಇವರು 1 ಲಕ್ಷ ಅಮೌಂಟನ್ನು ಕೌನ್ಸಿಲಿಂಗ್ ಟೈಮಲ್ಲೇ ತೆಗೆದುಕೊಳ್ತಾ ಇದ್ದಾರೆ ಡೆಪಾಸಿಟ್ ಆಗಿ ಅಂತ ಕೇಳಿಕೊಂಡ್ರೆ, ಈ ಅಮೌಂಟನ್ನು ನಿಮಗೆ ವಾಪಸ್ ಹಿಂತಿರುಗಿಸ್ತಾರೆ. ಯಾವಾಗ ಅಂದರೆ, ನಿಮಗೆ ಈ ಒಂದು ಕೌನ್ಸಿಲಿಂಗಲ್ಲಿ ಯಾವುದೇ ಸೀಟ್ ಸಿಗದೇ ಇದ್ದರೆ ಅಂತಹ ಸಮಯದಲ್ಲಿ ಕೂಡ ನಿಮಗೆ ಅಮೌಂಟ್ ವಾಪಸ್ ಬರ್ತದೆ. ಅಷ್ಟೇ ಅಲ್ಲದೆ ನಿಮಗೇನಾದರೂ ಒಂದು MBBS ಸೀಟ್ ಸಿಕ್ಕರೆ ಆ ಒಂದು ಸೀಟ್ಗೆ ನಿಮ್ಮ ಈ 1 ಲಕ್ಷವನ್ನು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಉಳಿದ ಅಮೌಂಟನ್ನು ಮಾತ್ರ ನೀವು ಕಾಲೇಜಿಗೆ ಪೇ ಮಾಡಬೇಕಾಗ್ತದೆ ಅಥವಾ KIಗೆ ಪೇ ಮಾಡಬೇಕಾಗ್ತದೆ. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ, ಈಗ ಒಬ್ಬರಿಗೆ 12 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ ಸಿಕ್ಕಿದೆ, ಅವರಿಗೆ ಕೇವಲ 11 ಲಕ್ಷವನ್ನು ಮಾತ್ರ ಪೇ ಮಾಡಬೇಕು, ಇನ್ನೂ 1 ಲಕ್ಷವನ್ನು ಇದರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿ 1.5 ಲಕ್ಷದ ಕಾಲೇಜ್ ಸಿಕ್ಕಿದ್ರೆ MBBSಲ್ಲಿ, ಅವಾಗ ಏನು ಮಾಡ್ತಾರೆ, ನಿಮ್ಮ 1 ಲಕ್ಷ ನೀವು ಆಲ್ರೆಡಿ ಕಾಷನ್ ಡಿಪಾಸಿಟ್ ಪೇ ಮಾಡಿರ್ತೀರ, ಇನ್ನೂ 50,000 ರೂಪಾಯಿನ ಮಾತ್ರ ನೀವು ಕೋರ್ಸ್ ಫೀಸಾಗಿ ಪೇ ಮಾಡಬೇಕಾಗ್ತದೆ. ಆದ್ದರಿಂದ ಯಾವುದೇ ಭಯ ಪಡೋದಕ್ಕೆ ಹೋಗಬೇಡಿ. ಈ ಒಂದು ಕಾಷನ್ ಡಿಪಾಸಿಟ್ ಎದಕ್ಕೆ ಇಟ್ಟಿದ್ದಂದರೆ, MBBS ಸೀಟ್ಗಳ ವ್ಯಾಲ್ಯೂವನ್ನು ಅರ್ಥ ಮಾಡಿಸೋದಕ್ಕೆ ಈ ಒಂದು ಕಾಷನ್ ಡಿಪಾಸಿಟನ್ನು ಇಟ್ಟಿದ್ದಾರೆ. ಯಾವಾಗ ಈ ಕಾಷನ್ ಡಿಪಾಸಿಟ್ ನಮಗೆ ಸಿಗೋದಿಲ್ಲ ಅಂದರೆ, ಈಗ ನನಗೊಂದು MBBS ಕಾಲೇಜ್ ಸಿಕ್ಕಿದೆ, ಆದರೆ ಆ MBBS ಕಾಲೇಜನ್ನು ನಾನು ಹೋಗಿ ಫೀಸನ್ನು ಪೇ ಮಾಡೋದಿಲ್ಲ, ನಾನು ಕಾಲೇಜಿಗೆ ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಳೋದಿಲ್ಲ, ಅಂತಹ ಸಮಯದಲ್ಲಿ ಏನು ಮಾಡ್ತಾರೆ, ನಾವು ತುಂಬಿರುವಂಥ 1 ಲಕ್ಷ ರೂಪಾಯಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲದೆ ರೂಲ್ನ ಪ್ರಕಾರ ನೀವು ಕಂಪ್ಲೀಟ್ ಫಸ್ಟ್ ಇಯರ್ನ ಫೀಸನ್ನು ಕೂಡ KIಗೆ ಪೇ ಮಾಡಲೇಬೇಕು ಇಂತಹ ಸಮಯದಲ್ಲಿ ಅಂತ ಅವರು ರೂಲ್ ಪ್ರಕಾರ ಹೇಳ್ತಾರೆ.
ಅಷ್ಟೇ ಅಲ್ಲದೆ ನೀವು 1,00,000 ರೂಪಾಯಿಯನ್ನು ಕಳ್ಕೊಳ್ಬೇಕು. ಅದರ ಜೊತೆಗೆ ಫಸ್ಟ್ ಇಯರ್ನ ಫುಲ್ ಫೀಸನ್ನು ಪೇ ಮಾಡಬೇಕು. ಯಾರ್ಯಾರು ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಳೋದಿಲ್ವೋ ಅಥವಾ ನೀವು ಫೀಸನ್ನು ಬ್ಯಾಲೆನ್ಸ್ ಇರುವಂಥ ಫೀಸನ್ನು ತುಂಬೋದಿಲ್ವೋ ಅಂಥವರು ಕಂಪಲ್ಸರಿಯಾಗಿ ಈ ಒಂದು ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ನೀವು ತುಂಬಿರುವಂಥ 1,00,000 ರೂಪಾಯಿಯನ್ನು ಫಾರ್ಫಿಟ್ ಮಾಡ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಫಸ್ಟ್ ಇಯರ್ನ ಫೀಸನ್ನು ಕೂಡ ಪೇ ಮಾಡ್ಕೊಳ್ಬೇಕಾಗ್ತದೆ. ನೀವು ತುಂಬಿರುವಂತಹ 1,00,000ವನ್ನು BAMS, BDS ಅಥವಾ ಇನ್ನಿತರ ಕೋರ್ಸ್ಗಳಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಆ ಒಂದು ಅಮೌಂಟನ್ನು ನಿಮಗೆ ಹಿಂತಿರುಗಿಸ್ತಾರೆ. ನೀವು ತುಂಬಿರುವಂಥ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ವಾಪಸ್ 1,00,000 ಬಂದು ತಲುಪ್ತದೆ. ಆದ್ದರಿಂದ BDS, BMS ಮತ್ತು ಉಳಿದ ಕೋರ್ಸಸ್ಗಳಿಗೆ ಆ 1,00,000ವನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಕೇವಲ MBBS ಸೀಟ್ ಸಿಕ್ಕರೆ ಮಾತ್ರ ಆ 1,00,000ವನ್ನು ಅಡ್ಜಸ್ಟ್ ಮಾಡಿ ಉಳಿದ ಫೀಸನ್ನು ಮಾತ್ರ ಪೇ ಮಾಡಬೇಕಾಗ್ತದೆ. ಈಗ ನಾನು ಕಾಷನ್ ಡಿಪಾಸಿಟನ್ನು ಪೇ ಮಾಡೋದಿಲ್ಲ. ನಾನು ಮುಂದಿನ ರೌಂಡ್ಗಳಲ್ಲಿ ನನ್ನ ಆಪ್ಷನ್ ಎಂಟ್ರಿಯಲ್ಲಿ MBBS ಕಾಲೇಜ್ಗಳನ್ನು ಹಾಕಿದ್ದೇನೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಅಕಸ್ಮಾತ್ ನಿಮಗೆ MBBS ಕಾಲೇಜ್ ಸಿಗ್ತಾ ಇದ್ರೂ ಕೂಡ ನಿಮಗೆ ಅಲಾಟ್ಮೆಂಟ್ ಆಗೋದಿಲ್ಲ. ಯಾಕಂದರೆ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡಿರೋದಿಲ್ಲ. ಯಾರು ಕಾಷನ್ ಡಿಪಾಸಿಟನ್ನು ಪೇ ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಈ ಒಂದು MBBS ಕಾಲೇಜ್ಗಳನ್ನು ಆರ್ಡರನ್ನು ರೀಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಉಳಿದವರಿಗೆ ಆರ್ಡರನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸೋದಿಲ್ಲ. ನೀವು ಇವಾಗ ಕಾಷನ್ ಡಿಪಾಸಿಟನ್ನು ಪೇ ಮಾಡದೇ ಇದ್ದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ಆರ್ಡರನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸೋದಿಲ್ಲ. ಅಷ್ಟೇ ಅಲ್ಲದೆ ನೀವು ತುಂಬಿರುವಂತಹ MBBS ಆಪ್ಷನ್ಸ್ಗಳನ್ನು ಕನ್ಸಿಡರ್ ಮಾಡೋದಿಲ್ಲ. ಹಾಗಾದರೆ ಈ ಒಂದು ಕಾಷನ್ ಡಿಪಾಸಿಟನ್ನು ಹೇಗೆ ಪೇ ಮಾಡಬೇಕು? ಈಗ ನಿಮಗೆ ಒಂದು ಆಪ್ಷನ್ ಎಂಟ್ರಿಗೆ ಲಿಂಕ್ ಬಿಟ್ಟಿದ್ದಾರಲ್ಲ, ಆ ಲಿಂಕನ್ನು ಟಚ್ ಮಾಡಿಕೊಂಡು ಅಲ್ಲಿ ಒಳಗಡೆ ಹೋಗಿ ನೀವು ಏನು ಮಾಡ್ಕೊಳ್ಬೇಕು, ಒಂದು ಚಲನ್ ಅಂತ ಇರ್ತದೆ. ಚಲನಲ್ಲಿ 3 ರೀತಿಯ ಒಂದು ಶೀಟ್ಗಳಿರ್ತವೆ. ಆ ಶೀಟನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದರ ಮೇಲಿರುವಂತಹ ಎಲ್ಲ ಡೀಟೇಲ್ಸ್ಗಳನ್ನು ನೋಡ್ಕೊಳ್ಬೇಕು. ನಿಮ್ಮ KCET ನಂಬರನ್ನು ನೋಡ್ಕೊಳ್ಬೇಕು. ನಿಮ್ಮ ಹೆಸರನ್ನು ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಬೇಕು. ಅಲ್ಲಿ 1,00,000 ರೂಪೀಸನ್ನು ಬರೆದಿರ್ತಾರೆ. ಯಾರ ಬ್ಯಾಂಕ್ ಅಕೌಂಟಿಗೆ ಅಂತ ಬರೆದಿರ್ತಾರೆ, ಅಂದರೆ KEA ಬ್ಯಾಂಕ್ ಅಕೌಂಟಿಗೆ ಅಂತ ಬರೆದಿರ್ತಾರೆ. ಆ ಬ್ಯಾಂಕ್ ಅಕೌಂಟನ್ನು ಒಂದು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ನೀವು ಏನು ಮಾಡಬೇಕು, ಬ್ಯಾಂಕ್ನ ಹೋಗಿ ನೆಫ್ಟ್ ಅಥವಾ RTGS ಅಂತ ಹೇಳಿದರೆ ಅವರು ನೆಫ್ಟ್ ಅಥವಾ RTGSನ್ನು ಮಾಡಿಕೊಡ್ತಾರೆ. ನೆಫ್ಟ್ ಅಥವಾ RTGS ಮಾಡಿದ ನಂತರ 2-3 ಗಂಟೆಗಳ ಕಾಲ ವೇಟ್ ಮಾಡಿ ಮತ್ತೆ ನೀವು KEA ಪೋರ್ಟಲ್ನ ಓಪನ್ ಮಾಡಿಕೊಂಡ್ರೆ ಅಲ್ಲಿ ನೀವು ನಿಮಗೆ ಈಗ ಒಂದು ಆಪ್ಷನ್ ಎಂಟ್ರಿಗೆ ಲಿಂಕ್ ಬಿಟ್ಟಿರ್ತಾರಲ್ಲ, ಆ ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಟಚ್ ಮಾಡಿಕೊಂಡು ನೀವು ತುಂಬಿರುವಂಥ ಕಾಷನ್ ಡಿಪಾಸಿಟ್ ಸಕ್ಸಸ್ ಆಗಿದೆಯೋ ಇಲ್ಲೋ ಅನ್ನೋದು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಅಂದರೆ ಆಪ್ಷನ್ ಎಂಟ್ರಿ ಅಂದ್ರೇನು, ರೀಅರೇಂಜ್ ಅಥವಾ ಡಿಲೀಟ್ ಮಾಡ್ಕೊಳ್ಬೋದು. ಅಥವಾ ಹೊಸದಾಗಿ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಕೇವಲ BMS ಕಾಲೇಜ್ಗಳನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಬೋದಾಗಿರುತ್ತೆ. ಅಥವಾ ಹೊಸದಾಗಿ ಯಾವುದಾದ್ರೂ ಕಾಲೇಜ್ಗಳು ಸೀಟ್ಗಳು ಆ್ಯಡ್ ಆದರೆ ಅಂತಹ ಕಾಲೇಜ್ಗಳನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಬೋದಾಗಿರುತ್ತೆ. ಆದ್ದರಿಂದಲೇ KE ಹೇಳಿರೋದೇನೆಂದರೆ ಅಕಸ್ಮಾತ್ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದರೆ ನಾವು KE ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಪದೇ ಪದೇ KE ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು. ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಾದರೂ ಬದಲಾವಣೆ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.